ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ. ಕಳೆದ 2-3 ದಿನಗಳಿಂದ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಿರ್ತಕ್ಕಂಥ ಭಾರೀ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ಸಂಚಾರ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದೆ. ಯಾಕೆ ಅಂತಂದರೆ ಪ್ರತಿ ಬಾರಿ ಮಳೆ ಹೆಚ್ಚಾದಾಗಲೆಲ್ಲ ಇಲ್ಲಿ ಆಗ್ತಕ್ಕಂಥ ಭೂಕುಸಿತಗಳು ಈ ಒಂದು ಶಿರಾಡಿ ಘಾಟ್ ಸಂಚಾರವನ್ನು ಅಕ್ಷರಶಃ ಒಂದು ರೀತಿ ದುಸ್ತರವಾಗಿ ಪರಿಣಮಿಸಿದೆ. ನಾವೀಗಿರ್ತಕ್ಕಂಥ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಾವಿದ್ದೀವಿ. ಇದು ಏನು ಸಕಲೇಶಪುರದಿಂದ ಮಂಗಳೂರು ಕಡೆಗೆ ಹೋಗ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಕಪ್ಪಳ್ಳಿ ಅಂತಕ್ಕಂಥ ಗ್ರಾಮದ ಬಳಿ ಇರ್ತಕ್ಕಂಥ ಒಂದು ಸ್ಥಳ ನಾವು ನೋಡ್ತಾ ಇದ್ವಿ. ಎಷ್ಟು ದೊಡ್ಡ ಬಂಡೆಕಲ್ಲು ರಸ್ತೆಗೆ ಜರುಗು ಬಂದಿದೆ ಅಂತೇಳಿ ನಾವು ನೋಡ್ಬೋದು. ಇದು 2 ದಿನಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ. ಸುಮಾರು 100 ಅಡಿಗಳಷ್ಟು ಎತ್ತರದ ಪ್ರದೇಶದಲ್ಲಿ ಗುಡ್ಡವನ್ನು ಬಗೆದು ಅದರ ನಡುವೆ ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಆ ನಿರ್ಮಾಣ ಮಾಡುವಾಗ ಅತ್ಯಂತ ಅವೈಜ್ಞಾನಿಕವಾಗಿ ಇಲ್ಲಿ ಚರಂಡಿ ಇಲ್ಲ, ರಸ್ತೆಯಲ್ಲೇ ನೀರು ಹರಿತಾ ಇದೆ. ನಾವು ನೋಡ್ಬೋದು ಮಳೆ ಜಾಸ್ತಿ ಆದರೆ ಆ ಮಳೆ ನೀರು ಹರಿದು ಹೋಗಲಿಕ್ಕೆ ಚರಂಡಿಯನ್ನು ಮಾಡ್ಕೊಂಡಿಲ್ಲ ಈ ರಸ್ತೆ ಮಾಡುವಾಗ. ಹಾಗಾಗಿಯೇ ಇಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಮಳೆ ಜಾಸ್ತಿ ಬಂದಿರಿಂದಾಗಿ ಶೀತ ಜಾಸ್ತಿ ಆಗಿದೆ. ಈ ಬಾರಿ ಅತಿ ಹೆಚ್ಚಿನ ಮಳೆ ಕಳೆದ ಮೇ ತಿಂಗಳಿಂದನೂ ಕೂಡ ಬರ್ತಾ ಇದೆ. ಜೂನಲ್ಲೂ ಕೂಡ ಭಾರಿ ಮಳೆ ಆಯಿತು, ಜುಲೈನಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆ ಬಂತು. ಈಗ ಆಗಸ್ಟ್ ತಿಂಗಳಲ್ಲಿ ಮೊದಲ ವಾರ ಒಂದಷ್ಟು ಬಿಡುವು ಕೊಟ್ಟಿದ್ದಂಥ ಮಳೆ ಈಗ ಮತ್ತೆ ಅಬ್ಬರಿಸ್ತಾ ಇದೆ. ಅದರಿಂದಾಗಿ ಶಿರಾಡಿ ಘಾಟ್ನ ಹಲವಾರು ಕಡೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಗುಡ್ಡಗಳು ಕುಸಿದು ಬರ್ತಾ ಇದೆ. ಸೊ ನಾವು ನೋಡ್ಬೋದು ಈ ಪ್ರದೇಶದಲ್ಲಂತೂ ಎಷ್ಟು ಪ್ರಮಾಣದ ಮಣ್ಣು ಕೆಳಗಡೆ ಬಂದಿದೆ ಅಂತೇಳಿ. ಒಂದು ವಾರದ ಹಿಂದಷ್ಟೇ ಅದೇ ಭಾಗದಲ್ಲಿ ವಾಹನಗಳು ಓಡಾಡ್ತಾ ಇದ್ವು. ಈಗ ಆ ಒಂದು ರಸ್ತೆ ಮೇಲೇ ದೊಡ್ಡ ಮಟ್ಟದ ಮಣ್ಣು ಜೊತೆಗೆ ದೊಡ್ಡ ಬಂಡೆ ಕುಸಿದು ಬಿದ್ದಿದೆ. ಅಕಸ್ಮಾತ್ ಅದಕ್ಕೆ ಆ ಒಂದು ಮಣ್ಣು ಕುಸಿಯುವಾಗ ಯಾವುದಾದ್ರು ವಾಹನಗಳು ಓಡಾಡ್ತಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಅಂತ ಒಂದು ಯಾವುದೇ ದುರ್ಘಟನೆ ಆಗಿಲ್ಲ. ಆದರೆ ಇದು ಕೇವಲ ಇಲ್ಲಿಗೆ ನಿಲ್ಲುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಮಳೆ ಜಾಸ್ತಿ ಆದರೆ ಮೇಲಿರ್ತಕ್ಕಂಥ ಮರಗಳು ಕೆಳಗಡೆ ಬರ್ಬೋದು. ಮತ್ತು ಈಗೇನು ಕಡಿದಾಗಿ ಗುಡ್ಡವನ್ನು ಕಡಿಲಾಗಿದೆ ಆ ಮಣ್ಣು ಮತ್ತೆ ಕೆಳಗಡೆ ಬರ್ಬೋದು. ಹಾಗಾಗಿಯೇ ಶಿರಾಡಿ ಘಾಟ್ನ ಇಂಥ ಹಲವಾರು ಸ್ಥಳಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಅಪಾಯದ ಸ್ಥಿತಿ ಇದೆ. ನಾವು ನೋಡ್ಬೋದು ಒಂದು ಕಡೆ ಬಲಭಾಗದಲ್ಲಿ 100 ಅಡಿ ಎತ್ತರದಷ್ಟು ಗುಡ್ಡ ಇದ್ದರೆ ಮತ್ತು ಎಡಭಾಗದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಪ್ರದೇಶ ಇದೆ. ಈಗ ಒಂದು ಬದಿಯ ಈ ಚತುಷ್ಪಥ ರಸ್ತೆಯಲ್ಲಿ ಒಂದು ಬದಿಯ ಮಾರ್ಗವನ್ನು ಬಂದ್ ಮಾಡಿಕೊಂಡು ಮತ್ತೊಂದು ಬದಿಯಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಕಸ್ಮಾತ್ ಈ ಕಡೆಯಿಂದಲೂ ಕೂಡ ಮಣ್ಣು ಜರುಗಿದ್ರೆ ವಾಹನ ಸವಾರರು ಎಲ್ಲಿ ಓಡಾಡಬೇಕು ಅಂತಕ್ಕಂಥ ಆತಂಕದ ಸ್ಥಿತಿ ನಿರ್ಮಾಣ ಆಗುತ್ತೆ. ಮೊದಲು ಆ ಬದಿಯಲ್ಲಿ ಈ ಗುಡ್ಡದ ಪಕ್ಕದಲ್ಲೇ ರಸ್ತೆ ಇತ್ತು. ಈಗ ಆ ರಸ್ತೆಯನ್ನು ಕ್ಲೋಸ್ ಮಾಡಿಕೊಂಡು ಹೊಸದಾಗಿ ಈ ಒಂದು ಗುಡ್ಡವನ್ನು ಬಗೆದು ರಸ್ತೆ ಮಾಡಲಾಗಿದೆ. ಆದರೆ ಇಂಥ ಹಲವಾರು ರೀತಿಯಲ್ಲಿ ಈ ಒಂದು ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಶಿರಾಡಿ ಘಾಟ್ನ ಸಂಚಾರವನ್ನು ಒಂದು ರೀತಿ ನರಕಮಯವಾಗಿ ಬದಲಾಯಿಸಿದೆ. ಸೊ ಪ್ರತಿ ಬಾರಿ ಮಳೆ ಹೆಚ್ಚಾದಾಗಲೆಲ್ಲ ಕೂಡ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮತ್ತೆ ಅದೇ ಪರಿಸ್ಥಿತಿ ಮರುಕಳಿಸಿದೆ. ಈಗ ಮತ್ತೆ ಮಳೆ ಆಗ್ತಾ ಇದೆ. ಮತ್ತೆ ಶಿರಾಡಿ ಘಾಟ್ನ ಸಂಚಾರ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.